ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಪ್ರೀತಿಯ ಚಂದನ ಫ್ರಮ್ ಜಸ್ಟ್ ಟು ಜನು ಆಲ್ ಇನ್ ಒನ್ ಚಾನೆಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದು 5 ಸ್ಟಾರ್ ಹೋಟ್ಲಲ್ಲಿ ಏನು ಚಿಕನ್ ಕಬಾಬ್ ಸಿಗುತ್ತೆ ಆ ಥರದ ಒಂದು ಚಿಕನ್ ಕಬಾಬ್ ಮನೇಲೇ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ. ಅದಕ್ಕೆ ಬೇಕಾಗಿರೋದು 2 ಕಬಾಬ್ ಪೌಡರ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದಕ್ಕೆ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ನಾನು ವಿತೌಟ್ ವಾಟರ್ ನಾನು ಜಜ್ಜಿ ರೆಡಿ ಮಾಡ್ಕೊಂಡಿರೋದು. ಆ್ಯಂಡ್ 1 kg ಚಿಕನ್ ಕಬಾಬಿಗೆ 2 ಮೊಟ್ಟೆ ಬೇಕು. ಹಾಗಾಗಿ 2 ಮೊಟ್ಟೆನ ಹಾಕ್ಕೊತಾ ಇದ್ದೀನಿ. 2 ಮೊಟ್ಟೆನ ಹಾಕ್ಕೊಬಿಟ್ಟು ಅದಕ್ಕೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಹಾಕ್ಕೊಂಡಿದ ನಂತರ ಅದಕ್ಕೊಂದು ಸ್ವಲ್ಪ ಕಸೂರಿ ಮೇಥಿ ಅಂತ ಬರುತ್ತೆ. ಕಸೂರಿ ಮೇಥಿನ 1-2 ಸ್ಪೂನಷ್ಟು ತಗೊಂಡು ಚೆನ್ನಾಗಿ ಕ್ರಷ್ ಮಾಡಿ ಅದ್ರ ಮೇಲೆಲ್ಲ ಚೆನ್ನಾಗಿ ಉದುರಿಸ್ಕೊಳ್ಳಿ. ಅದರಿಂದ ಒಳ್ಳೆ ಟೇಸ್ಟ್ ಸಿಗುತ್ತೆ, ಒಳ್ಳೆ ಫ್ಲೇವರ್ ಇರುತ್ತೆ. ಆ್ಯಂಡ್ ಅದನ್ನು ಫುಲ್ ಮಿಕ್ಸ್ ಮಾಡಿ ಆದಮೇಲೆ ನಾವು ಫಸ್ಟಿಗೆ ತೊಳೆದಿಟ್ಕೊಂಡಿರೋ ಅಂತಹ ಚಿಕನ್ಗಳನ್ನ ಅದಕ್ಕೆ ಹಾಕ್ಕೊಬೇಕು. ನಾನು 1 kg ಅಷ್ಟು ಚಿಕನ್ನ ತೊಗೊಂಡಿದ್ದೀನಿ ಇಲ್ಲಿ. ಫಸ್ಟಿಗೆ ವಾಶ್ ಮಾಡಿ ಒಂದು 3 ಟೈಮ್ಸ್ ವಾಶ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. ಈಗ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸ್ಪೂನ್ಗೇನಲ್ಲೆಲ್ಲ ಮಿಕ್ಸ್ ಮಾಡಿಬಿಡಿ, ಅದು ಚೆನ್ನಾಗಾಗಲ್ಲ. ಕೈಯಲ್ಲೇ ಫುಲ್ಲು ಮಿಕ್ಸ್ ಮಾಡಿಬಿಟ್ಟು ಫೈನಲ್ ಟಚ್ ಏನಪ್ಪ ಅಂತಂದರೆ ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡೋದ್ರಿಂದ ಒಳ್ಳೆ ಘಮ ಬರುತ್ತೆ. ತಿನ್ನಬೇಕಾದ್ರೂ ಅಷ್ಟೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕಲಸಿಟ್ಬಿಟ್ಟು ಅದನ್ನು 1 hour ತನಕ ನೆನೆಸಿಡೋದ್ರಿಂದ ಫುಲ್ಲು ಉಪ್ಪು ಹುಳಿ ಖಾರ ಚೆನ್ನಾಗಿ ಹೀರಿರುತ್ತೆ. ನೆಕ್ಸ್ಟ್ ಈ ಕಡೆ ಬಂದು ನಾನು ಆಯಿಲ್ನ ಫುಲ್ ಬಾಯ್ಲ್ ಮಾಡ್ಕೊಂಡಿದ್ದೀನಿ. ಬಾಯ್ಲ್ ಮಾಡ್ಕೊಂಡಾದ್ಮೇಲೆ ನೆನೆಸಿಟ್ಟಿದ್ದಂಥ ಕಬಾಬ್ ಪೀಸ್ಗಳನ್ನ ಎಣ್ಣೆಲಿ ಹಾಕಿ ಚೆನ್ನಾಗಿ ಕರಿತಾ ಇದ್ದೀನಿ. ಫುಲ್ಲು ಬಾಯ್ಲ್ ಅಂದರೆ ಒಂದು ಕಾಫಿ ಪೌಡರ್ ಕಲರ್ ತನಕ ಬಾಯ್ಲ್ ಮಾಡೋಕ್ಕೆ ಹೋಗಬೇಡಿ. ಕಬಾಬ್ ತಿಂದರೆ ಜ್ಯೂಸಿಯಾಗಿರಬೇಕು. ತಿಂತಾ ಇದ್ದಂಗೆ ನೋಡೋ ಕಲರ್ಗೇ ಹೊಟ್ಟೆ ತುಂಬಿಡ್ಬೇಕು. ಸೊ ನಾನು ಒಂದು ಲೆವೆಲಲ್ಲಿ ಬೇಯಿಸ್ತಾ ಇದ್ದೀನಿ. ಯಾಕೆಂದರೆ ತುಂಬ ಬೇಯಿಸೋಕ್ಕೆ ಹೋಗಬೇಡಿ, ಗರ್ಗರಿಯಾಗೂ ಇರಬೇಕು, ತಿಂದರೆ ಜ್ಯೂಸಿಯಾಗೂ ಇರಬೇಕು. ಸೊ ನಾನು ಆ ಥರ ಒಂದು ಲೆವೆಲಲ್ಲಿ ಕಬಾಬ್ನ ಫ್ರೈ ಮಾಡ್ಕೊತಾ ಇದ್ದೀನಿ. ಫೈನಲಿ ನೋಡಿ ಹೇಗೆ ರೆಡಿ ಆಗಿದೆ ಅಂತ. ನೋಡ್ತಿದ್ರೇ ತಿನ್ನೋಕೆ ಆಸೆ ಆಗುತ್ತೆ, ಅಷ್ಟು ತುಂಬ ಚೆನ್ನಾಗಾಗಿದೆ. ನಾನು ಅಂದ್ಕೊಂಡಿದ್ದಕ್ಕಿಂತ ಚೆನ್ನಾಗಾಗಿದೆ. ಸೊ ನಮ್ಮ ಕಬಾಬ್ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಜ್ಯೂಸಿಯಾಗಿದೆ ಅಂತ. ನಮ್ಮ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಸಜೆಷನ್ಸ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.